ಹೆಲೋ ಎವ್ರಿವನ್. 23ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ವಿಕರಣದ ಅಳತೆಯು ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದರೆ ಕಾಸ್ ಆಲ್ಫಾ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಅನುಪಾತವನ್ನ ಗುರುತಿಸಬೇಕು. ಸೊ ಇಲ್ಲಿ ಚಿತ್ರದಲ್ಲಿ ತ್ರಿಕೋನ ಏನಾಗಿದೆ, ಲಂಬ ಕೋನ ತ್ರಿಕೋನವಾಗಿದೆ. ಸೊ ಅಂದ್ರೆ ಬಿ ಏನಾಯ್ತು, 90 ಡಿಗ್ರಿ ಕೋನ. ಸೊ ಇಲ್ಲಿ ಕೋನ ಅಲ್ಫಾಗೆ ಸಂಬಂಧಿಸಿದಂತೆ ಸೊ ಎ ಸಿ ಏನಾಗುತ್ತೆ ಮಕ್ಕಳೇ, ವಿಕರಣ ಆಗತ್ತೆ. ಸೊ ಅಭಿಮುಖ ಬಾಹು ಬಿ ಸಿ ಆಗತ್ತೆ, ಪಾರ್ಶ್ವ ಬಾಹು ಎ ಬಿ ಆಯ್ತು. ಓಕೆ. ಸೊ ಇಲ್ಲಿ ಪ್ರಶ್ನೆಯ ಪ್ರಕಾರ ವಿಕರಣದ ಅಳತೆಯು ಏನಿದೆ, ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದೆ. ಏನ್ ಹೇಳ್ತಾ ಇದ್ದಾರೆ, ವಿಕರಣದ ಅಳತೆ ಅಂದ್ರೆ ಎ ಸಿ ಹೇಗಿದೆ, ಆಲ್ಫಾ ಕೋನದ ಅಭಿಮುಖ ಬಾಹು ಯಾವುದು ಬಿ ಸಿ ಯ 2ರಷ್ಟಿದೆ ಅಂತೆ. ಓಕೆ. ಸೊ ಈ ರೀತಿಯಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, 1/2 ಆಯ್ತು ಅಲ್ವಾ. ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ. ಹಾಗಾದ್ರೆ ಇಲ್ಲಿ ತ್ರಿಕೋನಮಿತಿಯ ವ್ಯಾಖ್ಯಾನದ ಪ್ರಕಾರ ಕೋನವೊಂದರ ಅಭಿಮುಖ ಬಾಹು ಮತ್ತು ವಿಕರಣದ ಅನುಪಾತವನ್ನ ನಾವೇನಂತ ಹೇಳ್ತೇವೆ, ಸೈನ್ ಮೌಲ್ಯದಿಂದ ಗುರುತಿಸ್ತೇವೆ. ಇದನ್ನ ಸೈನ್ ಅಂತ ಹೇಳ್ತೇವೆ ಮಕ್ಕಳು. ಓಕೆ. ಹಾಗಾದ್ರೆ ಇಲ್ಲಿ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ಏನ್ ಹೇಳಿ, 1/2. ಓಕೆ. ಸೊ ಇಲ್ಲಿ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು 1/2 ಆದ್ರೆ ಸೊ ಆಲ್ಫಾ ಈಸ್ ಈಕ್ವಲ್ ಟು ಏನು, 30 ಡಿಗ್ರಿ ಆಗುತ್ತೆ. ಸೊ ಆಲ್ಫಾ 30 ಡಿಗ್ರಿ ಅಂದ್ರೆ ಸೈನ್ 30 ಡಿಗ್ರಿ ಆದ್ರೆ ಸೊ ಅದರ ಬೆಲೆ ಏನ್ ಹೇಳಿ, 1/2ಗೆ ಸಮ ಅಂತ ಆಯ್ತು. ಸೊ ಹಾಗಾಗಿ ಇಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು ಏನಾಯ್ತು, 30 ಡಿಗ್ರಿ ಆಯ್ತು ಮಕ್ಕಳೇ. ಸೊ ಈಗ ನಾವು ಕಾಸ್ ಆಲ್ಫಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕಾಸ್ ಆಲ್ಫಾ, ಸೊ ಕಾಸ್ ಆಲ್ಫಾ ಏನ್ ಹೇಳಿ, 30 ಡಿಗ್ರಿ. ಸೊ ಇಲ್ಲಿ ಕಾಸ್ 30 ಡಿಗ್ರಿಯ ವ್ಯಾಲ್ಯೂ ಏನು ಮಕ್ಕಳೇ, √3/2. ಓಕೆ. ಸೊ ಕಾಸ್ 30 ಡಿಗ್ರಿ is equal to √3/2 ಆಗಿದೆ. ಥ್ಯಾಂಕ್ ಯು.